ಎಷ್ಟೇ ಆದ್ರೂ ನಿನ್ ಮಗಳಲ್ವಾ ಅಣ್ಣ, ಪೊಲೀಸ್ಗಿರೋ ಧೈರ್ಯನೇ ಅವಳಿಗೂ ಇದೆ. ಹಾಗೆ ನಿಮ್ಮೆಲ್ರಿಗೂ ನಾನು ಇನ್ನೊಂದು ವಿಷಯ ಹೇಳಬೇಕು. ಇಷ್ಟು ದಿನ ವಿಟ್ನೆಸ್ ಅಂತ ನಮ್ಮ ಮನೇಲಿ ಇದ್ದಿದ್ದರು ಬೇರೆ ಯಾರೂ ಅಲ್ಲ, ನಮ್ಮ ಭಾವ ಅವರ ಅಣ್ಣ ಗುರು. ಏನು ಹೇಳ್ತಿದ್ಯೋ? ಇವರು ನಮ್ಮ ಅಳಿಯಂದ್ರ ಅಣ್ಣ ಗುರುನ? ಹೌದಪ್ಪ, ಇವ್ರಿಗೆ ತಲೆಗೆ ಏಟ್ ಬಿದ್ದು ಎಲ್ಲ ಮರ್ತೋಗ್ಬಿಟ್ಟಿದೆ. ನಾವು ಇವ್ರನ್ನ ಮೊದಲ ಸತಿ ನೋಡಿದಾಗ ಎಲ್ಲ ನೋಡಿದೀವಿ ಅನ್ಕೊಂಡ್ವಲ್ಲ. ಸರಿ, ಈ ವಿಷಯ ನೀನು ಅಳಿಯಂದ್ರಿಗೆ ಯಾಕೆ ಹೇಳಿಲ್ಲ? ಸದ್ಯದಲ್ಲೇ ಹೇಳ್ತೀನಿ, ಒಂದು ನಿಮಿಷ. ಈ ಫೋಟೋ ನೋಡಿದ್ರೆ ನಿಮ್ಗೇನೋ ನೆನಪಾಗತ್ತಾ? ಅಣ್ಣ, ಅಣ್ಣ ಸಮಾಧಾನ ಮಾಡ್ಕೊಳ್ಳಿ, ಸ್ವಲ್ಪ ನೀರು ಕೊಡಿರಿ. ಅಪ್ಪ, ಇವತ್ತು ಇವ್ರು ಈ ರೀತಿ ಇರೋದಕ್ಕೆ ಸೌಂದರ್ಯ ಅವರೇ ಕಾರಣ. ಹೌದಪ್ಪ, ಅವರಿಂದಲೇ ಇವತ್ತು ಇವ್ರಿಗೆ ಈ ಪರಿಸ್ಥಿತಿ ಬಂದಿರೋದು. ಈ ಸತ್ಯನ ಆದಷ್ಟು ಬೇಗ ಎಲ್ರಿಗೂ ತಿಳಿಸ್ಬೇಕು. ಅದೇ ಕಾರಣಕ್ಕೆ ಇವತ್ತಲ್ಲಿ ನಡೆಯೋ ಮದುವೆಗೆ ನಾನು ಸಂಜನಾ ಇವ್ರನ್ನ ಕರ್ಕೊಂಡು ಹೋಗ್ತೀವಿ. ಯಾರ ಮದ್ವೆನಪ್ಪ? ಅರ್ಚನಾ ಅವ್ರ ಮದುವೆ ಅಮ್ಮ. ಅರ್ಚನಾ ಅವ್ರದಾ? ಏನು ಹೇಳ್ತಿದ್ಯೋ? ಹೌದಪ್ಪ, ನಮ್ಮ ಮನೆಯಲ್ಲಿದ್ದ ಮೇಸ್ಟರ್ ರಾಹುಲ್ ಅವ್ರ ಗುಣ ಸರಿ ಇಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಭಾವನ ಅವ್ರ ಫ್ರೆಂಡು ವಿರಾಟ್ ಅವ್ರ ಜೊತೆ ಮದುವೆ ಆಗ್ತಿದೆ. ಒಳ್ಳೇದಾಗಲಿ ಬಿಡು. ಹೆಣ್ಮಗು ಪಾಪ ತುಂಬ ಕಷ್ಟಪಡ್ತಿದ್ಲು, ಅವಳಿಗೂ ಒಳ್ಳೇದಾಗಲಿ. ಹುಷಾರಾಗಿದ್ದೀರಾ? ನಿನ್ ಕಾಲ್ ಮೇಲೆ ನೀನು ನಿಂತ್ಕೊಂಡಿದ್ಯಾ? ಮಾತಾಡ್ತಿದ್ದಿಲ್ಲ ಅಣ್ಣ? ನನ್ನ ಕಾಲ್ ಮೇಲೆ ನಾನು ನಿಂತಿದ್ದೀನಿ. ಮಾತು ಬರ್ತಿದ್ದ, ನನಗೆ ಮಾತು ಬರ್ತಾ ಇದೆ. ಆ ಪುಟ್ಟಿನ ಕಾಪಾಡೋಕೆ ಅಂತಾನೆ ಆ ದೇವ್ರು ನನಗೆ ಶಕ್ತಿ ಕೊಟ್ಬಿಟ್ಟ. ವೀಲ್ಚೇರಿಂದ ಎದ್ದು ಓಡಾಡೋಕೆ ಆಗ್ಬಿಟ್ಟೆ ನೋಡು. ಏನಾಗಿಲ್ಲ, ಆರಾಮಾಗಿದ್ದಾಳಲ್ಲ? ಏನೂ ಆಗಿಲ್ಲ ತಾತ. ತಾತ ನಿಮ್ಗೆ ಏನೂ ಆಗಿಲ್ಲ ಅಲ್ಲ? ನನಗೆ ಏನಾಗಿಲ್ಲ. ಸೌಂದರ್ಯ, ನೀನು ನನ್ನ ಮೇಲೆ ಎಷ್ಟೇ ಹಾಗೆ ಸಾಧಿಸಿದ್ರು ಆ ದೇವ್ರು ಇದ್ದಾನೆ ಅನ್ನೋದು ಮತ್ತೆ ಪ್ರೂವ್ ಆಯಿತು ನೋಡು. ನನ್ನ ದೇವರು ಕಾಪಾಡ್ದ. ಇನ್ಮೇಲಿಂದ ಶುರು ನಿನ್ನ ಕೇಡುಗಾಲ. ಎಲ್ಲ ಸತ್ಯನೂ ಹೊರಗೆ ಬರೋ ಸಮಯ ಬಂತು ಸೌಂದರ್ಯ. ಇವತ್ತಿಗೆ ನಿಮ್ಮ ಆಟ ಮುಗೀತು. ಅದಕ್ಕೆ ಅಪ್ಪನೂ ಹುಷಾರಾದ್ರು. ಈಗಪ್ಪ ಮಾತಾಡೋ ಹಾಗಾಗಿದೆ.
ಇನ್ನು ನಿಮ್ಮ ಆಟ ಮುಗೀತು. ಅತ್ಗೆ ಅತ್ಗೆನಾ? ಐ ಮೀನ್ ನರಸಿಂಹಣ್ಣ ನನ್ನ ಅಣ್ಣನ ಥರ ಅಲ್ವಾ? ನೀವು ನನ್ನ ಅತ್ಗೆನೇ ಆಗ್ತಿರಲ್ಲ. ಹಾಗ ಇನ್ನೇನ್ ಅನ್ಕೊಂಡಮ್ಮ? ದಿಶಾನೇ ದೀಪ ಅನ್ಕೊಂಡ್ಯಾ? ಹಾಗಲ್ಲ, ಆದ್ರೆ ದೀಪ ಥರನೇ ದಿಶಾನು ಒಳ್ಳೆಯವಳೆ ಅಲ್ವಾ? ನೀನೇ ದೀಪ ಅಂತ ನಮ್ಗೆಲ್ರೂ ಗೊತ್ತು. ಏನು ಹೇಳ್ತಿದ್ದೀರಾ? ಹೌದು ದೀಪ, ನಿಮ್ಮ ಅಣ್ಣನೇ ಎಲ್ಲ ಸತ್ಯನೂ ಮನೆಯವ್ರಿಗೆ ಹೇಳಿದ್ದ. ಅಷ್ಟೇ ಅಲ್ಲ, ಶಿರು ಅವ್ರ ಅಣ್ಣ ಗುರು ಇಷ್ಟು ದಿನ ನಮ್ಮ ಮನೇಲೇ ಇದ್ರು. ಏನು ಭಾವ ನಿಮ್ಮ ಜೊತೆ ಇದ್ದಾರ? ಅವ್ರು ಇವಾಗ ಎಲ್ಲಿದ್ದಾರೆ? ಗುರು ಬಾಬಾ